ನಮಸ್ತೆ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೆಂತ್ಯ ಕಡುಬು ಮಾಡೋದನ್ನು ತೋರಿಸ್ಲಾಕತ್ತೀನಿ. ಇದನ್ನು ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ರಿ, ಎಷ್ಟು ಜನಕ್ಕೆ ಮಾಡ್ತಾಯಿದ್ರಿ ಅಂತ ನೋಡ್ಕೊಳ್ರಿ. ಇದನ್ನು ಮುಂಜಾನೆ ನಾಷ್ಟಕ್ಕಾದರೂ ಮಾಡ್ಕೋಬೋದು, ಇಲ್ಲ ಸಂಜೆ ಸ್ನ್ಯಾಕ್ಸ್ ಆಗಾದರೂ ತಿನ್ಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಚಪಾತಿ ಹಿಟ್ಟು ಯಾವ ಥರ ನಾವು ಮೀಸ್ತೀವೋ ಅದೇ ಥರ ನಾವು ಹಿಟ್ಟನ್ನು ಕಲಿಸ್ಬೇಕಾಗತ್ತಾ. ನೀರು ನೋಡಿಕೊಂಡು ಹಾಕಿ ಹಿಟ್ಟನ್ನು ಕಲಿಸ್ಬೇಕಾಗತ್ತಾ. ನಾನಿವಾಗ ಇದನ್ನು ಪೂರ್ತಿ ಕಲಸಿ ಇಡ್ತೀನಿ ನೋಡಿರಿ. ಸೇಮ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ರೆ ಮುಗೀತು. ನಾನು ಈ ಥರ ಕಲಸಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನೆಲಿ. ಈ ಕಡೆ ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೆ, ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ತೊಗೊಳ್ರಿ. ನಾನು ಸೋಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಇದಕ್ಕೆ ಸ್ವಲ್ಪ ಶೇಂಗಾನ ಹಾಕ್ಲಕತ್ತೀನಿ. ನಾನು ಶಿಪ್ಪಿ ತೆಗೆದು ಇಟ್ಟಿದ್ದೆ. ಶೇಂಗಾನ ರುಬ್ಬಿ ತೊಗೋಬೇಕು. ಅಷ್ಟರಲ್ಲಿ ಹಿಟ್ಟು ಕೂಡ ನೆನೆದ್ಬಿಟ್ಟಿತ್ತು. ಈ ಕಡೆ ಉಳ್ಳಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನು ಈ ಥರ ಮಾಡ್ತಾಯಿದ್ದೀನಿ. ನೀವು ರೌಂಡಾಗಿ ಮಾಡ್ಕೊಂಡ್ರೂ ನಡೀತದ. ನೋಡೋಕೆ ಚೆಂದ ಕಂಡ್ರೆ ಮಕ್ಕಳು ತಿಂತಾರಂಥೇಳಿ ನಾನು ಈ ಥರ ಬಟ್ಲು ಥರ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ರೌಂಡಾಗಿ ಮಾಡ್ಕೋಬೋದು. ಈ ಥರ ಎಲ್ಲ ನಾನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಣ್ಣೆ ಹಚ್ತಾ ಇದ್ದೀನಿ ನಾನು. ಬೇಡ ಅಂದವರು ಹಿಟ್ಟು ಕೂಡ ಹಚ್ಚಿ ಈ ಥರ ಸೇಪ್ನ ಮಾಡ್ಕೋಬೋದು. ಎಣ್ಣೆ ಆದ್ರೆ ಜಲ್ದಿ ಬಿಡ್ತಾವೆ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅಂಥೇಳಿ ನಾನು ಎಣ್ಣೆ ಹಚ್ಚಿಬಿಟ್ಟು ಈ ಥರ ಎಲ್ಲನೂ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿರಿ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಸಿಂಪಲಾಗಿರುತ್ತೆ, ಬೇಗ ಮಾಡ್ಕೋಬೋದು ಮತ್ತು ಹೆಲ್ದಿಯಾಗಿರ್ತದೆ. ಯಾಕಂದರೆ ಮೆಂತ್ಯ ಪಲ್ಯ ಹಾಕಿರ್ತೀವಿ. ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಹಚ್ತಾ ಇದ್ದೀನಿ, ಅಂಟ್ಕೋಬಾರ್ದು ಅಂಥೇಳಿ. ನಾವು ಇಡ್ಲಿನ ಯಾವ ಥರ ಬೇಯಿಸ್ತೀವೋ ಆ ಥರ ಉಗೆಯಲ್ಲಿ ಇದನ್ನು ಬೇಯಿಸ್ಬೇಕಾಗುತ್ತಾ. ನಾನು ಎಲ್ಲನೂ ಈ ಥರ ಎಣ್ಣೆ ಹಚ್ಚಿ ತುಂಬಿಸಿ ಇಟ್ಟಿದ್ದೆ ನೋಡಿರಿ. ಇದನ್ನು ಬೇಯಕ್ಕೆ ಇಡಬೇಕಾಗುತ್ತಾ. ನಾನು ಇನ್ನೊಂದು ತೊಗೊಂಡಿದ್ದೆ, ಯಾವ ಥರ ಇಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಒಂದೊಂದಾಗಿಯೇ ಎಣ್ಣೆ ಹಚ್ಕೊಂಡು ಈ ಥರ ಇಟ್ಬಿಟ್ರೆ ಮುಗೀತು. ಒಂದು 10 ನಿಮಿಷ ಆದ್ರೆ ಸಾಕು, ಕಡುಬು ರೆಡಿ ಆಗಿಬಿಡುತ್ತೆ ರೀ. ಮಾಡೋದು ಮಾತ್ರ ಭಾಳ ಈಜಿ ಅದ. ತಿನ್ನಕ್ಕಂತೂ ಟೇಸ್ಟ್ ಇರುತ್ತೆ. ಮತ್ತು ಮಕ್ಕಳಿಗೂ ಕೂಡ ಮೆಂತ್ಯ ಪಲ್ಯ ಎಲ್ಲ ತಿಂತಿರಲ್ಲ, ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಗೊತ್ತಾಗಲ್ಲ ಮೆಂತ್ಯ ಪಲ್ಯ ಹಾಕಿದ್ವಿ ಅಂತ. 10 ನಿಮಿಷದಲ್ಲಿ ನೋಡಿರಿ ಕಡುಬು ರೆಡಿ ಆಗಿಬಿಟ್ಟಿತ್ತು. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು, ಆರಲಿ ಅಂತ ಬಿಟ್ಟು ಈ ಥರ ನಾನೊಂದು ಪ್ಲೇಟಿಗೆ ಎಲ್ಲನೂ ತಕ್ಕೋತಾ ಇದ್ದೀನಿ ನೋಡಿರಿ. ಒಂದಕ್ಕೊಂದು ಸ್ವಲ್ಪನೂ ಅಂಟಿಲ್ಲ. ಯಾಕಂದರೆ ಎಣ್ಣೆ ಹಚ್ಚಿ ನಾವು ಬೇಯ್ಲಕ್ಕೆ ಇಟ್ಟಿದ್ವಲ್ಲ, ಮತ್ತು ಇಡ್ಲಿ ಪಾತ್ರೆಗೂ ನಾವು ಎಣ್ಣೆ ಹಚ್ಚಿದ್ವಲ್ಲ, ಒಂದೂ ಅಂಟಿಲ್ಲ ನೋಡಿರಿ. ಈ ಥರ ಜಿಗುಟಾಗಿ ಬರಬಾರ್ದವು, ಈ ಥರ ಬರಬೇಕು ಉದುರಾಗಿ. ಈಗ ಇನ್ನೊಂದು ತಟ್ಟೆಲ್ಲೂ ಇಟ್ಟಿದ್ದೆ, ಅದನ್ನು ಅಷ್ಟೇ ಹೊಂದ್ಕೊಂಡು ಒಟ್ಟ ಅಂಟಿಲ್ಲ. ನೀರು ಕೂಡ ಅದರಲ್ಲಿ ಹಿಡ್ದಿಲ್ಲ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಿತ್ತು ನೀಟಾಗಿ. ಎಲ್ಲನೂ ಇದೇ ಥರ ನಾನು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನಾವು ಇಷ್ಟೇ ಮೊದಲೆಲ್ಲ ನಮ್ಮ ಮನೆಯಲ್ಲಿ ಇಷ್ಟು ಮಾಡಿಕೊಡ್ತಿದ್ರು. ಏನೂ ಇದಕ್ಕೆ ಒಗ್ಗರಣೆ ಎಲ್ಲ ಹಾಕ್ತಿರ್ಲಿಲ್ಲ, ಸೊಪ್ಪೆಲ್ಲ ಹಾಕ್ತಿರ್ಲಿಲ್ಲ. ಈಗ ನಾವು ಅದನ್ನು ಮಸಾಲೆ ಥರ ರೆಡಿ ಮಾಡಿಕೊಂಡು ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ ಇದು ಎಲ್ಲ ರೆಡಿ ಆಗೈತಿ. ಒಗ್ಗರಣೆ ಹಾಕ್ಬಿಟ್ರೆ ಕಡುಬು ರೆಡಿ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕೀನಿ, ಅದಕ್ಕೆ ಸಾಸಿವೆ ಏನು ಹಾಕೋದು ಬೇಡ. ನಾವು ಜೀರಿಗೆ ಹಾಕಿದ್ರೆ ಮಾತ್ರ ಸಾಕು. ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಒಗ್ಗರಣೆ ಹಾಕ್ಬಿಡ್ತೀನಿ ಈಗ ನಾನು. ಮಕ್ಕಳಿಗೆ ನಾವು ಇದನ್ನು ಡಬ್ಬಿಗೆ ಕೂಡ ಹಾಕಿ ಕೊಡ್ಬೋದು. ಮೆತ್ತಗಿರುತ್ತೆ, ಸ್ಮೂತಾಗಿರುತ್ತೆ ಕಡುಬು. ಮಧ್ಯಾಹ್ನ ಕೂಡ ನಾವು ಇದನ್ನು ತಿನ್ಬೋದು ನೋಡಿರಿ. ತುಂಬ ಸಿಂಪಲಾಗಿ ಮಾಡೋದು. ಆಮೇಲೆ ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೋದು. ಮೆಣಸಿನ್ಕಾಯಿನ ನಾನು 2 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಟಿದ್ದೆ. ಇವಾಗ ಅದು ಸ್ವಲ್ಪ ನಾನು ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ. ಹಾಗೆ ಮತ್ತೊಂದು ಉಳ್ಳಾಗಡ್ಡಿನೂ ಕೂಡ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಫ್ರೈ ಆದರೆ ಸಾಕು. ಎಣ್ಣೆ ಬದಲಿಗೆ ಇಲ್ಲಿ ತುಪ್ಪ ಹಾಕೊಂಡ್ರೂ ನಡೀತದ, ಇನ್ನೂ ಮಸ್ತಾಗಿ ಬರ್ತದ ನೋಡಿರಿ. ಮತ್ತು ಮೆಂತ್ಯ ಪಲ್ಯನ ಹಾಕಬೇಕು ಅಂತೇನಿಲ್ಲ. ಇದ್ರ ಪಾಲಿಂದ ನಾವು ಸಬ್ಬಸ್ಗಿನೂ ಹಾಕ್ಬೋದು, ಇಲ್ಲಾಂದ್ರೆ ಪಾಲಕ್ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನಾನು ಮೆಂತ್ಯ ಪಲ್ಯನ ಹಾಕ್ಕೊಂಡಿದ್ದೀನಿ. ಭಾರಿ ಟೇಸ್ಟಾಗಿ ಬರುತ್ತೆ. ಎಳೆ ಮೆಂತ್ಯ ಪಲ್ಯ ಇತ್ತು ಅಂದ್ರೆ ಸ್ವಲ್ಪನೂ ಕಹಿ ಕೂಡ ಬಿಡಲ್ಲ. ಅದು ಸ್ವಲ್ಪ ಬಲ್ತಿರೋದಿತ್ರ ಕಹಿ ಬಿಡುತ್ತೆ. ನಾನು ಏನು ಮೆಂತ್ಯ ಪಲ್ಯ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ನೋಡಿರಿ. ಅದನ್ನು ಸ್ವಲ್ಪ ನಾವು ಎಣ್ಣೆಯಾಗ ಚೆಂದಾಗಿ ಹುರ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಹುರಿದ್ಬಿಟ್ರೆ ಮುಗೀತು. ಜಾಸ್ತಿ ಎಲ್ಲ ಹುರಿಯೋದೇನು ಬೇಡ, ಜಲ್ದಿ ಮೆತ್ತಗಾಗ್ತದೆ. ಎಳೆದಿತ್ತು ಪಲ್ಯ ಅದು. ನಮ್ಮ ಉತ್ತರ ಕರ್ನಾಟಕ ಸೈಡ ಎಲೆಗಡುಬು ಅಂತೇಳಿ ಮಾಡ್ತಾರೆ. ಅದರೊಳಗೆ ಇದನ್ನು ಕೂಡ ಗುಂಡಗೆ ಮಾಡಿದ್ರೆ ಮಕ್ಳಿಗೆ ಇಷ್ಟ ಆಗ್ತಾವಂಥೇಳಿ ನಾನು ಈ ಥರ ಮಾಡಿದ್ದೀನಿ ರೀ. ಎಲೆಗಡುಬು ಕೂಡ ನಾನು ನಿಮಗೊಂದು ಸರಿ ತೋರಿಸ್ತೀನಿ. ಅದನ್ನು ಚಪಾತಿ ಥರನೇ ಆದ್ರೆ ಬೇಯಿಸೋದಿರುತ್ತೆ. ನಾವು ಹಿಟ್ಟು ನಾದಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಲ್ಲ, ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋನು, ಜಾಸ್ತಿ ಬೇಡ.
ಈಗ ನೋಡ್ರಿ ಎಲ್ಲನೂ ಫ್ರೈ ಆಗೈತಿ ಚೆಂದಾಗೆ. ಬೇಕು ಅಂದವರು ಇದಕ್ಕೆ ಮಸಾಲೆ ಖಾರನೂ ಕೂಡ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಮೆಣಸಿನ್ಕಾಯಿನ 2 ಹಾಕ್ಕೊಂಡಿನಿ ಅಂಥೇಳಿ ಮಸಾಲೆ ಖಾರ ಹಾಕ್ತಿಲ್ಲ. ಈಗ ನೋಡ್ರಿ ಮೆಂತ್ಯ ಪಲ್ಯ ಈರುಳ್ಳಿ ಎಲ್ಲನೂ ಇದನ್ನಾಯಿತು ಫ್ರೈ ಆಯಿತು. ಈ ಸ್ವಲ್ಪ ಕೊತ್ತಂಬರಿನ ಹಾಕ್ಬಿಡ್ತೀನಿ ನಾನು. ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತಿರುವ್ಯಾಡಿ ಏನು ನಾವು ಕಡುಬು ಮಾಡಿಟ್ಟಿರ್ತೀವಲ್ಲ ಆ ಕಡುಬನ್ನ ತಂದು ಕುದಿಸಿದಂಥ ಕಡುಬನ್ನ ಇದಕ್ಕೆ ಹಾಕಿ ತಿರುವಾಡ್ಕೊಂಬಿಟ್ರೆ ಮೆಂತ್ಯ ಕಡುಬು ರೆಡಿ ಆಗಿಬಿಡುತ್ತೆ ನೋಡ್ರಿ. ಕೆಲವೊಂದು ಮನೇಲಿ ಮಕ್ಕಳಿಗೆ ಫಸ್ಟಿಗೆ ಪಾಸ್ತಾನ ಕೊಟ್ಬಿಟ್ಟಿರ್ತಾರೆ, ಅದೇ ರೂಢಿಯಾಗಿರ್ತದೆ. ಅದ್ರಿಗಿಂತ ಈ ಥರ ಮಾಡಿಕೊಡ್ರಿ ಮೆಂತ್ಯ ಕಡುಬನ್ನು. ಪಾಸ್ತಾ ತಿಂದವ್ರ ಥರನೇ ಇರುತ್ತೆ ಮತ್ತು ಆರೋಗ್ಯಕ್ಕೂ ಚಲೋ ಇರುತ್ತೆ ನೋಡ್ರಿ. ಬರೀ ಚಪಾತಿನೇ ತಿಂದು ಬೇಸತ್ತವ್ರಿಗೆ ಕೂಡ ನೀವು ಈ ಥರ ಮಸಾಲೆ ಕಡುಬನ್ನ ಮಾಡಿಕೊಡ್ಬೋದು. ಅವರಿಗೂ ಇಷ್ಟ ಆಗುತ್ತೆ, ಭಾಳ ಜಲ್ದಿನೂ ಆಗುತ್ತೆ, ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇದು ಮಾಡೋದಂತೂ ನೋಡಿದ್ರಲ್ಲ ಎಷ್ಟು ಈಸಿ ಅದ ಅಂತ. ಲಾಸ್ಟಲ್ಲಿ ಇದಕ್ಕೆ ನಾವು ಏನು ಶೇಂಗಾ ಪುಡಿ ಮಾಡಿಟ್ಟಿರ್ತೀವಲ್ಲ ಅದನ್ನು ತಂದು ಮಿಕ್ಸ್ ಮಾಡ್ಕೊಂಬಿಟ್ರೆ ಮುಗೀತು ನೋಡ್ರಿ. ಇದನ್ನು ಲಾಸ್ಟಲ್ಲೇ ಹಾಕಬೇಕು, ಮೊದಲಿಗೆ ಎಣ್ಣೆಲಿ ಹಾಕಿಬಿಟ್ರೆ ಎಲ್ಲ ಅಂಟಾಗಿಬಿಡುತ್ತೆ. ಲಾಸ್ಟಿಗಾದ್ರೆ ಉದುರಾಗಿ ಬರುತ್ತೆ ಅಂಥೇಳಿ ನಾನು ಲಾಸ್ಟಿಗೆ ಹಾಕೋದು ತೋರ್ಸಾಕತ್ತೀನಿ. ಈ ಕಡುಬು ನಿಮಗೆಲ್ಲ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಬರ್ತಾನೆ ಇರ್ತೀನಿ ನಾನು. ಮತ್ತು ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ ಬರಲಾ? ನಮಸ್ತೆ.